ಕಾಶ್ಮೀರದ ಒಳಗಡೆ ಇರುವಂತ ಟೆರರಿಸ್ಟ್ ಗಳನ್ನ ಹುಡುಕಿ ಹೊಡೆಯುವಂತ ಪ್ರಯತ್ನವನ್ನ ಮಾಡ್ತದೆ. ನಾನೊಬ್ಬ ಭಾರತೀಯ ಸೈನಿಕನಾಗಿ 18 ವರ್ಷಗಳ ಭಾರತೀಯ ಸೇನೆಯಲ್ಲಿ ಕಮಾಂಡೋ ಆಗಿ ಸರ್ವಿಸ್ ಕೊಟ್ಟ ಕಾರಣ ಉರಿ ಭಾಗದಲ್ಲಿ ಇರುವಂತ ಲಾಂಚಿಂಗ್ ಪ್ಯಾಡ್ ಮೇಲೆ ಅಟ್ಯಾಕ್ ಮಾಡಿ ಟೆರರಿಸ್ಟ್ ಗಳನ್ನು ಹೊಡೆದುರುಳಿಸಿರುವಂತ ನಮ್ಮ ಕಮಾಂಡೋ ಸ್ಕೂಲ್ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಉಗ್ರವಾದಿಗಳ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಕಾತುರದಿಂದ ಕಾಯ್ತಿರುವಂತ ಎಲ್ಲ ವೀಕ್ಷಕರಿಗೆ ಪಾರ್ಟ್ 2ಗೆ ಸ್ವಾಗತ ಸುಸ್ವಾಗತ. ಈಗ ನಾನು ತಿಳಿಸ್ಕೊಡುವಂತದ್ದು ಉಗ್ರವಾದಿಗಳು ಯಾವ ತರ ನುಸಿಲ್ತಾರೆ, ಯಾವ ತರ ಭಾರತ ದೇಶಕ್ಕೆ ಬರ್ತಾರೆ, ಯಾವ ತರ ಆಪರೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ನಿಮ್ಗೆಲ್ಲ ತಿಳಿದಿರುವಂತೆ ಈಗ ತಾನೇ ನಡೆದಂತ ಉರಿ ಸರ್ಜಿಕಲ್ ಸ್ಟ್ರೈಕ್ ಜೊತೆಗೆ ಏರ್ ಸ್ಟ್ರೈಕ್, ಇದು POK ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ನಡೆದಂತದ್ದು. ಜೊತೆಗೆ ಉರಿ ಭಾಗದಲ್ಲಿ ಇರುವಂತ ಲಾಂಚಿಂಗ್ ಪ್ಯಾಡ್ ಮೇಲೆ ಅಟ್ಯಾಕ್ ಮಾಡಿ ಟೆರರಿಸ್ಟ್ ಗಳನ್ನು ಹೊಡೆದುರುಳಿಸಿರುವಂತ ನಮ್ಮ ಕಮಾಂಡೋ ಸ್ಕೂಲ್ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಹಾಗಾದ್ರೆ ಟೆರರಿಸ್ಟ್ಗಳು ಒಳಗಡೆ ಯಾವ ತರ ನುಸಿಲ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ರಾಜಸ್ಥಾನ್ ದೊಹೈಬಿ ಆಗಿರುವ ಕಾರಣ ಆ ಒಂದು ಪ್ರದೇಶದಲ್ಲಿ ಯಾವುದೇ ಟೆರರಿಸ್ಟ್ ಆಗಿರ್ಬೋದು, ಪಾಕಿಸ್ತಾನಿ ಸೈನಿಕರಾಗಿರ್ಬೋದು, ನಾಗರಿಕರಾಗಿರ್ಬೋದು ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಇನ್ಫಿಲ್ಟ್ರೇಷನ್ ಅಥವಾ ಎಕ್ಸ್ಫಿಲ್ಟ್ರೇಷನ್, ಹೋಗ್ಲಿಕ್ಕೆ ಅಥವಾ ಬರ್ಲಿಕ್ಕೆ ಯಾವುದೇ ರೀತಿ ಅವಕಾಶ ಇರುವುದಿಲ್ಲ. ಯಾಕೆಂದ್ರೆ ಕಂಪ್ಲೀಟ್ ಇದು UN ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಸೇನೆಯ ಅಂಡರ್ ನಲ್ಲಿ ಬರ್ತದೆ. ಇದು ಸ್ಯಾಟಲೈಟ್ ಇಂದ ಅಬ್ಸರ್ವೇಷನ್ ಇರ್ತದೆ. ಆದರೆ ಜಮ್ಮು ಕಾಶ್ಮೀರ ಇದೊಂದು LOC ಆಗಿರುವ ಕಾರಣ, LOC ಅಂತಂದ್ರೆ ಲೈನ್ ಆಫ್ ಕಂಟ್ರೋಲ್, ಇದು ಯಾವುದೇ ರೀತಿ ರಿಜಿಸ್ಟರ್ಡ್ ಆಗಿಲ್ಲ, ಇದು ವಿಶ್ವಸೇನೆಯ ಕಂಟ್ರೋಲ್ ಬರುವುದಿಲ್ಲ. ಆದ ಕಾರಣ ಈ ಒಂದು ಪ್ರದೇಶದಲ್ಲಿ ಟೆರರಿಸ್ಟ್ಗಳು ಒಳಗಡೆ ಬರ್ಲಿಕ್ಕೆ ಬಹಳಷ್ಟು ಅವಕಾಶಗಳು ಮೊದಲು ಇರ್ತಾ ಇತ್ತು. ಇತ್ತೀಚೆಗಂತೂ ಬಹಳಷ್ಟು ನಮ್ಮ ಸೈನಿಕರು ಟೈಟ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ಏನಕ್ಕಪ್ಪ ಹೇಳ್ತಾ ಇದೀನಿ ಅಂತಂದ್ರೆ, ನಾನೊಬ್ಬ ಭಾರತೀಯ ಸೈನಿಕನಾಗಿ 18 ವರ್ಷಗಳ ಭಾರತೀಯ ಸೇನೆಯಲ್ಲಿ ಕಮಾಂಡೋ ಆಗಿ ಸರ್ವಿಸ್ ಕೊಟ್ಟ ಕಾರಣ ಜಮ್ಮು ಕಾಶ್ಮೀರ ಸುಮಾರು 8 ವರ್ಷಗಳ ಕಾಲ ನಿರಂತರವಾಗಿ ಡ್ಯೂಟಿ ಮಾಡಿದ ಕಾರಣ ಅಲ್ಲಿ ಇರುವಂತಹ ಪರಿಸ್ಥಿತಿ ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಜಮ್ಮು ಕಾಶ್ಮೀರ ಬೆಟ್ಟ ಗುಡ್ಡ ಪ್ರದೇಶ, ಚಳಿ ಪ್ರದೇಶ, ಹಿಮ ಪ್ರದೇಶ, ಮಳೆ ಹುಯ್ತಿರುವಂತಹ ಪ್ರದೇಶವಾಗಿರುವ ಕಾರಣ ಅಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸುವಂತ ಸಮಸ್ಯೆ ನಮ್ಮ ಸೈನಿಕರಿಗೆ ಬರ್ತದೆ. 1971 ವಾರಾದಾಗ ಗಡಿ ಪ್ರದೇಶದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಗಡಿ ಭಾಗವನ್ನ ಕಾಯ್ತಾ ಇತ್ತು. ಪಾಕಿಸ್ತಾನ ಒಳಗಡೆ ಬರದಂತೆ ತಡೆ ಹಿಡಿತಾ ಇತ್ತು. ಯಾವಾಗ ಉಗ್ರವಾದಿಗಳನ್ನ ಸೃಷ್ಟಿ ಮಾಡಿದ್ರು, ಉಗ್ರವಾದಿಗಳು ಒಳಗಡೆ ಬರಕ್ಕೆ ಶುರುವಾಯಿತು. ತದನಂತರ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆ ಉಗ್ರವಾದಿಗಳನ್ನ ಹೊಡೆದಿರುವಷ್ಟು ಶಕ್ತಿ ಸಾಮರ್ಥ್ಯ ಅವ್ರ ಹತ್ರ ಇರಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಟ್ರೈನಿಂಗ್ ಅದ್ರ ಬಗ್ಗೆ ಅಷ್ಟೊಂದು ಕೊಟ್ಟಿರಲಿಲ್ಲ. ಆದ ಕಾರಣ ಜಸ್ಟ್ ರಿಸರ್ವ್ ಆಗಿ ಯುದ್ಧಕ್ಕೋಸ್ಕರ ತಯಾರಾಗಿ ನಿಂತಿದ್ದಂತ ನಮ್ಮ ಸೈನಿಕರು ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಗಳನ್ನ ಬಾರ್ಡರ್ ಪ್ರದೇಶದಲ್ಲಿ, ಗಡಿ ಪ್ರದೇಶದಲ್ಲಿ ಗಡಿ ಕಾಯಲಿಕ್ಕೆ ಅಂತ ವಿಶೇಷವಾಗಿ ನೇಮಕ ಮಾಡಲಾಗ್ತು. ತದನಂತರ ಅಲ್ಲಿ ಬರ್ತಿರುವಂತಹ ಉಗ್ರವಾದಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತು, ಲಿಮಿಟ್ ಆಗ್ತು. ಆದರೆ ಆಲ್ರೆಡಿ ಜಮ್ಮು ಕಾಶ್ಮೀರದ ಒಳಗಡೆ ಇದ್ದಂತ ಉಗ್ರವಾದಿಗಳನ್ನ ಹೊಡೆದುರುಳಿಸಲಿಕ್ಕೆ ಬಹಳ ಕಷ್ಟ ಆಗ್ತು. ಗಡಿ ಪ್ರದೇಶವಂತೂ ಲಾಕ್ ಮಾಡಲಾಗ್ತು. ಆದ್ರೆ ಒಳಗಡೆ ಇರುವಂತಹ ಟೆರರಿಸ್ಟ್ಗಳನ್ನ ಹೊಡೆಯೋದು ಬಹಳ ಕಷ್ಟಗಳನ್ನ ಅನುಭವಿಸುವಂತ ಪರಿಸ್ಥಿತಿ ಬಂತು. ಒಳಗಿರುವಂತ ಎಲ್ಲ ಟೆರರಿಸ್ಟ್ಗಳು ಒಂದಲ್ಲ ಒಂದು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾನೆ ಇದ್ರು, ಸಮಸ್ಯೆಗಳನ್ನ ಹೆಚ್ಚು ಮಾಡ್ತಾನೆ ಇದ್ರು. ಆವಾಗ ನಮ್ಮ ಭಾರತೀಯ ಸೇನೆ ಅನ್ಕೊಂಡು ಗಡಿ ಭಾಗವನ್ನ ನಮ್ಮ ಸೈನಿಕರು ಶೋಲ್ಡರ್ ಲಾಕ್ ನಲ್ಲಿ ಪ್ಯಾಕ್ ಮಾಡಲಾಗಿದೆ. ಒಳಗಡೆ ಯಾವುದೇ ರೀತಿ ಇನ್ಫಿಲ್ಟ್ರೇಷನ್ ಆಗ್ತಾ ಇಲ್ಲ, ಉಗ್ರವಾದಿಗಳು ಬರ್ಲಿಕ್ಕೆ ಆಗ್ತಿಲ್ಲ, ಎಕ್ಸ್ಫಿಲ್ಟ್ರೇಷನ್ ಕೂಡ ಆಗ್ತಾ ಇಲ್ಲ, ಉಗ್ರವಾದಿಗಳು ಇಲ್ಲಿಂದ ಪಾಕಿಸ್ತಾನ ವಾಪಸ್ ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ಹಾಗಾದ್ರೆ ಒಳಗಡೆ ಇರುವಂತಹ ಟೆರರಿಸ್ಟ್ ಗಳನ್ನ, ಉಗ್ರವಾದಿಗಳನ್ನ ಹೊಡೆದುರುಳಿಸೋದು ಹೇಗೆ, ಇದರ ಮೇಲೆ ಯಾವ ತರ ಆಪರೇಟ್ ಮಾಡೋದು ಅಂತ ಹೇಳಿ ಪ್ಲಾನ್ ಮಾಡಿದಾಗ ಅಲ್ಲಿರುವಂತಹ ಇಂಡಿಯನ್ ಆರ್ಮಿ ಸೊ ಅದಕ್ಕೆ ಒಂದು ವಿಶೇಷ ತರಬೇತಿನ ಕೊಟ್ಟು, ಟ್ರೈನಿಂಗ್ ಕೊಟ್ಟು ಅವ್ರ ಮೇಲೆ ಆಕ್ಷನ್ ಮಾಡ್ಲಿಕ್ಕೆ ಅಥವಾ ಕೌಂಟರ್ ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತು.
ಆದರೆ ಇದರಿಂದ ನಮ್ಮ ಸೈನಿಕರುಗಳಿಗೆ ನಷ್ಟ ಜಾಸ್ತಿ ಆಗ್ತಾ ಇತ್ತು, ಅನಾಹುತಗಳು ಜಾಸ್ತಿ ಆಗ್ತಾ ಇದ್ವು. ಇದನ್ನ ನಾವು ಸರಿ ಮಾಡ್ಕೊಳ್ಳಿ ಬಹಳ ಕಷ್ಟವಾಗ್ತಾ ಇತ್ತು, ಟೆರರಿಸ್ಟ್ ಗಳನ್ನ ಹೊಡೆದುರುಳಿಸ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ತದನಂತರ ನಮ್ಮ ಇಂಡಿಯನ್ ಆರ್ಮಿ, ಭಾರತೀಯ ಸೇನೆ ಹೊಸ ಒಂದು ಪ್ಲಾನ್ ಮಾಡುತ್ತೆ, ರಾಷ್ಟ್ರೀಯ ರೈಫಲ್ ಅನ್ನ ಜಮ್ಮು ಕಾಶ್ಮೀರದಲ್ಲಿ ಒಂದು ಬಟಾಲಿಯನ್ ಆಗಿ ಸೃಷ್ಟಿ ಮಾಡುತ್ತೆ. ಇದರಿಂದ ಯಶಸ್ಸು ಹೆಚ್ಚಾಗ್ತಾ ಹೋಗ್ತದೆ. ಇವರಿಗೆ ವಿಶೇಷವಾದ ಟ್ರೈನಿಂಗ್ ನ ಕೊಟ್ಟು ಜಮ್ಮು ಕಾಶ್ಮೀರದ ಒಳಗಡೆ ಇರುವಂತಹ ಟೆರರಿಸ್ಟ್ ಗಳನ್ನ ಹುಡುಕಿ ಹೊಡೆಯುವಂತ ಪ್ರಯತ್ನವನ್ನ ಮಾಡ್ತದೆ. ಅವಾಗ ಹಲವಾರು ಟೆರರಿಸ್ಟ್ ಗಳನ್ನ ಹೊಡೆದುರುಳಿಸಿ ಯಶಸ್ಸನ್ನ ಪಡೆಯುತ್ತೆ. ತದನಂತರ RR ಬಟಾಲಿಯನ್ ಸಂಖ್ಯೆ ಇನ್ನಷ್ಟು ಹೆಚ್ಚು ಮಾಡಲಾಗ್ತದೆ. ಜಮ್ಮು ಕಾಶ್ಮೀರದಲ್ಲಿರುವಂತಹ ಹಲವಾರು ಪ್ರದೇಶಗಳಲ್ಲಿ ಇನ್ನಷ್ಟು ಡಿಪ್ಲಾಯ್ಮೆಂಟ್ ಇಂಡಿಯನ್ ಆರ್ಮಿ, ಆ ರಾಷ್ಟ್ರೀಯ ರೈಫಲ್ ಡಿಪ್ಲೋ ಆಗ್ತದೆ. ಡಿಪ್ಲೋ ಆದ ನಂತರ ಅಲ್ಲಿರುವಂತಹ ಟೆರರಿಸ್ಟ್ ಗಳನ್ನ ಹುಡುಕಿ ಹೊಡೆಯುವಂತ ಪ್ರಯತ್ನ ಮಾಡ್ತಾನೆ ಇರ್ತದೆ. ಆದ್ರೆ ಇನ್ನಷ್ಟು ಉಗ್ರವಾದಿಗಳನ್ನ ಹೊಡೆದುರುಳಿಸ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕೆಂದ್ರೆ ಲೋಕಲ್ ಅಲ್ಲಿರುವಂತ ಪಬ್ಲಿಕ್ ಸರಿ ರೀತಿ ನಮ್ಮ ಮಿಲಿಟರಿಗೆ, ನಮ್ಮ ಸೇನೆಗೆ ಸಹಕರಿಸಲ್ಲ, ನಮ್ಗೆ ಸಪೋರ್ಟ್ ಮಾಡಲ್ಲ. ಅವರು ಸಂಪೂರ್ಣವಾಗಿ ಆ ಒಂದು ಟೆರರಿಸ್ಟ್ ಗಳಿಗೆ ಸಪೋರ್ಟ್ ಮಾಡ್ತದೆ. ಅಲ್ಲಿ ಇರುವಂತ ಪಬ್ಲಿಕ್ ಅಲ್ಲಿ ಬಂದಿರುವಂತ ಟೆರರಿಸ್ಟ್ ಗಳಿಗೆ ಸಪೋರ್ಟ್ ಏನಿಗೆ ಮಾಡುತ್ತೆ, ನಮ್ಮ ಸೇನೆಗೆ ಯಾಕೆ ಸಪೋರ್ಟ್ ಮಾಡಲ್ಲ ಅನ್ನೋದು ಕೇಳೋದಾದ್ರೆ, ಅಲ್ಲಿ ಇರುವಂತ ಪಬ್ಲಿಕ್ ಮುಸಲ್ಮಾನ್ ಆಗಿರುವ ಕಾರಣ ಮತ್ತು ಕನ್ವರ್ಟ್ ಮುಸಲ್ಮಾನ್ ಆಗಿರುವ ಕಾರಣ ಅಲ್ಲಿ ಅವರೆಲ್ಲರೂ ಕೂಡ ಅಲ್ಲವನ್ನೇ ಪ್ರೀತಿಸುವ ಕಾರಣ ಅವರು ಕೂಡ ಟೆರರಿಸ್ಟ್ ಗಳು ಹೇಳ್ತಾರೆ, ತುಮ ಹಲ್ಲಕ ಬಂದ ಹೇ, ನಾನು ಹೇಳೋದನ್ನ ಕೇಳು, ನಿನ್ಗೂ ಜನ್ನತ್ ಸಿಗುತ್ತೆ, ನಿನ್ಗೂ ಅಲ್ಲನ ಹತ್ರ ಹೋದ್ರೆ ಒಂದು ದೊಡ್ಡ ಪ್ರಪಂಚ ಸಿಗುತ್ತೆ, ನಾನು ಹೇಳ್ದಂಗೆ ಕೇಳು, ಜಮ್ಮು ಕಾಶ್ಮೀರವನ್ನು ನಮ್ಮ ವಶಪಡಿಸ್ಕೊಳ್ಳೋಣ, ಪಾಕಿಸ್ತಾನಕ್ಕೆ ವಶಪಡಿಸ್ಕೊಳ್ಳೋಣ, ನಾನು ಸಪೋರ್ಟ್ ಮಾಡಿದ್ರೆ ಖಂಡಿತ ಮುಂದೊಂದು ದಿನ ಜಮ್ಮು ಕಾಶ್ಮೀರ ನಮ್ದಾಗ್ತದೆ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮುಂದೆ ಬರುವಂತ ಪೀಳಿಗೆಗೆ ಅವ್ರಿಗೆ ಅನುಕೂಲ ಆಗ್ಲಿ, ಈ ಜಮ್ಮು ಕಾಶ್ಮೀರ ಸಂಪೂರ್ಣವಾಗಿ ಪಾಕಿಸ್ತಾನದಾಗ್ಲಿ ನೀನು ಸಪೋರ್ಟ್ ಮಾಡು ಅಂತ ಕೇಳ್ಕೊಳ್ತಾರೆ. ಟೆರರಿಸ್ಟ್ ಗಳು ಹೇಳುವಂತ ಮಾತುಗಳನ್ನ ಕೇಳಿ ಕೆಲ ಮುಸಲ್ಮಾನ್ ವ್ಯಕ್ತಿಗಳು ಅವ್ರಿಗೆ ಸಪೋರ್ಟ್ ಮಾಡ್ಬಿಡ್ತಾರೆ. ಅಲ್ಲಿ ಇರುವಂತ ಪಬ್ಲಿಕ್ ಅಲ್ಲಿ ಕೆಲವರು ಆತರ ಕೆಲಸ ಮಾಡದೇ ಇದ್ರೆ ಅಂತವ್ರನ್ನ ಕೆಲವ್ರನ್ನ ಹುಡುಕಿ ಅವರಿಗೆ ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಡುವಂತ ಕೆಲಸಗಳನ್ನ ಮಾಡ್ತಾರೆ. ಅಥವಾ ಅವರಿಗೆ ಬೇಕಿರುವಂತ, ಅವ್ರಿಗೆ ನೀಡಿರುವಂತ ಏನೇನು ಅವಶ್ಯಕತೆ ಇದೆ ಅದನ್ನ ಕೊಟ್ಟು ಅವರಿಂದ ಕೆಲಸ ತಗೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ OGW ಅಂತ ಹೇಳ್ತಾರೆ. OGW ಅಂತಂದ್ರೆ ಓ ಗ್ರೌಂಡ್ ವರ್ಕರ್ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ಭೂಮಿ ವಿರುದ್ಧ ನಡೆಯುವಂತ ವ್ಯಕ್ತಿಗಳಿಗೆ ನಾವು OGW ಅಂತ ಹೇಳ್ತೀವಿ. ಅಂತ ವ್ಯಕ್ತಿಗಳು ತನಗೋಸ್ಕರ, ತನ್ನ ಸ್ವಾರ್ಥಗೋಸ್ಕರ, ತನಗೆ ಬೇಕಿರುವಂತ ಇನ್ಕಮ್ಗೋಸ್ಕರ ಟೆರರಿಸ್ಟ್ ಗಳಿಗೆ ಹೆಲ್ಪ್ ಮಾಡ್ತಾರೆ. ಅವರಿಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಎಲ್ಲಿ ಸೈನಿಕರು ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾವಾಗ ಎಲ್ಲಿರ್ತಾರೆ, ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಕೊಟ್ಟು ಮತ್ತು ಆ ಟೆರರಿಸ್ಟ್ ಗಳಿಗೆ ಹಾರ ಕೊಡುವಂತದ್ದು, ಅವ್ರಿಗೆ ಬೇಕಿರುವಂತ ವಸತಿ ಕೊಡುವಂತದ್ದು, ಅವರ ಬಚ್ಚಿಡುವಂತ ಕೆಲಸಗಳನ್ನ, ಈ ತರ ಕೆಲಸಗಳನ್ನ ಮಾಡಿ ಟೆರರಿಸ್ಟ್ ಗಳಿಗೆ ಹೆಲ್ಪ್ ಮಾಡ್ತಾರೆ. ಅವರು ಕೂಡ ನಮ್ಮ ದೇಶದ ಒಳಗಡೆ ಇರುವಂತ ಉಗ್ರವಾದಿಗಳಾಗ್ತಾರೆ. ಅದರಲ್ಲೂ ಕೂಡ ಇನ್ನಷ್ಟು ಪಬ್ಲಿಕ್ ಅಕಸ್ಮಾತ್ ಟೆರರಿಸ್ಟ್ ಹೇಳುವಂತ ಕೇಳದೆ ಇದ್ರೆ, ಟೆರರಿಸ್ಟ್ ಗಳಿಗೆ ಸಪೋರ್ಟ್ ಮಾಡದೇ ಇದ್ರೆ, ಟೆರರಿಸ್ಟ್ ಗಳು ಮೂರನೇ ಒಂದು ಪ್ಲಾನ್ ಮಾಡ್ತಾರೆ. ಅದು ಪ್ಲಾನ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಎದುರಿಸ್ತಾರೆ. ಅವ್ರ ಹತ್ರ ಬಂದೂಕ್ ಇರುವ ಕಾರಣ, AK-47 ಇರುವ ಕಾರಣ, AK-56 ಇರುವ ಕಾರಣ, ಗ್ರೇಡ್ ಇರುವ ಕಾರಣ, ಎಕ್ಸ್ಪ್ಲೋಸಿವ್ ಇರುವ ಕಾರಣ, ಸೊ ನಿಮ್ಮ ಮನೆಯನ್ನ ಉಡಾಯಿಸ್ತೀನಿ, ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ಬಿಡ್ತೀನಿ, ಬಂದೂಕು ಸುಟ್ಟಾಕ್ಬಿಡ್ತೀನಿ, ನಿಮ್ ತಂದೆ ತಾಯಿನ ಸಾಯಿಸ್ಬಿಡ್ತೀನಿ, ನಿಮ್ಮ ಅಣ್ಣ ತಂಗಿನ ಸಾಯಿಸ್ಬಿಡ್ತೀನಿ ಅಂತ ಎದುರಿಸಿ ಅವ್ರಗಳಿಗೆ ಅವ್ರನ್ನ ತಾನು ಹೇಳುವಂತ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಹಿಂಸೆ ಕೊಡ್ತಾರೆ. ಅದರಲ್ಲೂ ಕೂಡ ಕೆಲವರು ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ತಯಾರಾಗ್ಬಿಡ್ತಾರೆ. ಈ ತರ ಹಲವಾರು ಸಮಸ್ಯೆಗಳಿಂದಾಗಿ ಜಮ್ಮು ಕಾಶ್ಮೀರದಲ್ಲಿ ಸೈನಿಕರಿಗೆ ಸರಿ ರೀತಿ ಆಪರೇಟ್ ಮಾಡಿ ಟೆರರಿಸ್ಟ್ ಗಳನ್ನ ಹುಡುಕೋದು ಬಹಳ ಕಷ್ಟ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಆತರ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಹೇಳ್ತಾ ಹೋಗ್ತೇನೆ. ಜಮ್ಮು ಕಾಶ್ಮೀರದಲ್ಲಿರುವಂತ ಟೆರರಿಸ್ಟ್ ಗಳು ಎಲ್ಲಾದ್ರೂ ಐಡಿ ಅಂದ್ರೆ ಇಂಪ್ರೂವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್, ಇದನ್ನೆಲ್ಲಾದ್ರೂ ಹಾಕಿ ಬ್ಲಾಸ್ಟ್ ಮಾಡಿ ಸೈನಿಕರ ವಾಹನವನ್ನ ಸುಟ್ಟಾಕಿದ್ರೆ, ಸೈನಿಕರ ಬಂಕರ್ಸ್ ಗಳನ್ನ ಸುಟ್ಟಾಕಿದ್ರೆ, ಸೈನಿಕರ ಕ್ಯಾಂಪ್ ನ ಸುಟ್ಟಾಕಿದ್ರೆ, ಸೈನಿಕರನ್ನ ಬ್ಲಾಸ್ಟ್ ಮಾಡ್ಬಿಟ್ರೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ಇಷ್ಟು ದುಡ್ಡು ಕೊಡುವಂತ ವ್ಯವಸ್ಥೆಯನ್ನ ಅವರ ಸಂಘಟನೆ ಮಾಡುತ್ತೆ. ಟೆರರಿಸ್ಟ್ ಉಗ್ರವಾದಿಗಳ ಸಂಘಟನೆ ಮಾಡುತ್ತೆ. ಅವ್ರಿಗೆ ಇನ್ನಷ್ಟು ಉತ್ಸಾಹ ಹೆಚ್ಚಾಗಿ ಇನ್ನಷ್ಟು ಈ ತರ ಕೆಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ತಯಾರಾಗ್ಬಿಡ್ತಾರೆ. ಹಾಗಾದ್ರೆ ನಮ್ಮ ಭಾರತೀಯ ನಾಗರಿಕರಲ್ಲಿ ಇನ್ನಷ್ಟು ಪ್ರಶ್ನೆಗಳಿರ್ತವೆ. ಟೆರರಿಸ್ಟ್ ಗಳು ಇನ್ನೊಬ್ಬರನ್ನ ಸುಟ್ಟಾಕಿ ಶೂಟ್ ಮಾಡಿ ಬ್ಲಾಸ್ಟ್ ಮಾಡಿ ಸಾಯಿಸ್ಬಿಟ್ಟು ಜೀವಂತವಾಗಿ ಹೋದ್ರೂ ಪರವಾಗಿಲ್ಲ, ಅದು ಸುಸೈಡ್ ಅಟ್ಯಾಕ್ ಮಾಡ್ಕೊಳ್ತಾರಲ್ಲ, ಹೀಗೆ ಸಾಧ್ಯ? ಅವ್ರಿಗೆ ಜೀವದ ಬೆಲೆ ಇರೋದಿಲ್ವಾ? ಜೀವ ಕಂಡ್ರೆ ಅವ್ರಿಗೆ ಆಸೆನೇ ಇಲ್ವಾ? ಹೇಗೆ ಸರ್ ಅಂತ ಕೇಳ್ತೀರಾ? ಖಂಡಿತ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಒಂದು ಪುಟ್ಟ ಮಗುವನ್ನ ನಾವು ಯಾವ ಸಂಸ್ಕಾರದ ಬೆಳೆಸ್ತೀವಿ, ಯಾವ ಪ್ರದೇಶದಲ್ಲಿ ಬೆಳೆಸ್ತೀವಿ, ಯಾವ ತರ ಬೆಳೆಸ್ತೀವಿ, ಯಾವ ತರ ಬ್ರೈನ್ ವಾಶ್ ಮಾಡಿ ತಿಳಿಸ್ತೀವಿ, ಅವನಿಗೆ ಪ್ರಪಂಚದ ಬಗ್ಗೆ ಸರಿಯಾದ ಯಾವುದೇ ರೀತಿ ಅರಿವಿಲ್ಲದಂತೆ ಬೆಳೆಸಿದಾಗ ಆ ಮಗುವಿಗೆ ಪ್ರಪಂಚದ ಬಗ್ಗೆ ಯಾವುದೋ ಅರಿವು
ಇರೋದಿಲ್ಲ. ಯಾಕೆಂದ್ರೆ ದಿನನಿತ್ಯ ಅವ್ರಿಗೆ ಹೇಳ್ಕೊಡುವಂತದ್ದು ಇಷ್ಟೇ, ನೀನು ಹಲ್ಲಕ ಬಂದ ನೀನು ಅಕಸ್ಮಾತ್ ನಾನು ಹೇಳುವಂತ ಕೆಲಸಗಳನ್ನ ಮಾಡೋದ್ರೆ ನಿನ್ನ ಅಲ್ಲ ಜನ್ನತ್ ಕೊಡ್ತಾನೆ, ನಿನ್ಗೆ ಒಳ್ಳೆ ಪ್ರಪಂಚ ಸಿಗುತ್ತೆ, ಅಲ್ಲೂ ನೆಮ್ಮದಿಯಾಗಿರ್ಬೋದು, ಸುಖವಾಗಿರ್ಬೋದು ಅಂತೇಳಿ ಅವ್ರಿಗೆ ಹೇಳ್ಕೊಟ್ಟು ಅಷ್ಟೇ ಮತ ಪ್ರದೇಶ ಕೊಟ್ಟಿರ್ತದೆ. ನಾವು ಹೇಳ್ತೀವಲ್ಲ ಒಂದ್ ಗಾದೆನ, ಬಾಯಿ ಒಳಗಡೆ ಇರುವಂತ ಕಪ್ಪೆಯಂತೆ ಆ ವ್ಯಕ್ತಿಗಳ ಬಿಡ್ತಾರೆ, ಪ್ರಪಂಚನ ನೋಡೋದಿಲ್ಲ, ಪ್ರಪಂಚದ ಏನ್ ಹೇಳ್ತಿದೆ ಏನು ಗೊತ್ತಿರೋದಿಲ್ಲ, ಅವ್ರು ಕೊಟ್ಟಂತ ಕೆಲಸಗಳ ಮಾತ್ರ ಅವ್ರಿಗೆ ಗೊತ್ತಿರ್ತದೆ, ಅದ್ ಬಿಟ್ಟು ಬೇರೆ ಏನು ಕೂಡ ಅವ್ರಿಗೆ ಹರಿವಿರುವುದಿಲ್ಲ. ಬರೀ ಪ್ರಪಂಚದ ಬಗ್ಗೆ ಅಂತಲ್ಲ, ತನ್ನ ಜೀವದ ಬಗ್ಗೆನೂ ಕೂಡ ಹರಿವಿರುವುದಿಲ್ಲ. ನಮ್ಮ ದೇಹದೊಳಗಡೆ ಒಂದು ಜೀವ ಇದೆ, ಆ ಜೀವ ಇದ್ರೆ ಮಾತ್ರ ಈ ಶರೀರ ಇರುತ್ತೆ, ಇಲ್ಲ ಅಂದ್ರೆ ಈ ಶರೀರ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಇಷ್ಟು ಮಟ್ಟಿಗೆ ಅವ್ರಿಗೆ ಬ್ರೈನ್ ವಾಶ್ ಮಾಡಿಬಿಟ್ಟಿರ್ತಾರೆ. ನೀನು ಸುಸೈಡ್ ಅಟ್ಯಾಕ್ ಮಾಡಿದ್ಮೇಲೆ ಕೂಡ ನಿನ್ನ ಜೀವ ಹಲ್ಲ ಹತ್ರ ಹೋಗ್ತದೆ, ಜನ್ನತ್ಗೆ ಹೋಗುತ್ತೆ, ಅಲ್ಲಿ ವಿಶಾಲವಾದ ಒಂದು ಪ್ರಪಂಚಕ್ಕೆ ಸೇರ್ಕೊಳ್ಳುತ್ತೆ, ಅವಾಗ ನೀನು ಸುಖವಾಗಿರ್ತೀಯ. ಈ ಇಷ್ಟೇ ಮಾತುಗಳನ್ನ ಅವ್ರಿಗೆ ಹೇಳ್ಕೊಡ್ತಾರೆ. ನೀವು ಎಷ್ಟು ಮೂವಿಗಳು ನೋಡಿರ್ಬೋದು, ಉಗ್ರವಾದಿಗಳು ಯಾವ ತರ ಬರ್ತಾರೆ, ಯಾವ ತರ ಸುಸೈಡ್ ಅಟ್ಯಾಕ್ ಮಾಡ್ತಾರೆ, ಎಷ್ಟು ನಗ್ನಾಗ್ತಾನೆ ಅವ್ರು ಸುಸೈಡ್ ಅಟ್ಯಾಕ್ ಮಾಡ್ಕೊಡ್ತಾರೆ ಅನ್ನೋದು ಕೂಡ ನೀವು ಮೂವಿನಲ್ಲಿ ನೋಡಬಹುದು. ಹಾಗಾದ್ರೆ ನೀವು ಅನ್ಕೋಬಹುದು, ಟೆರರಿಸ್ಟ್ಗಳು ಒಳಗಡೆ ಬಂದಾಗ ಎಲ್ಲೆಲ್ಲಿ ಬಚ್ಚಿಟ್ಕೊಳ್ತಾರೆ, ಹೇಗೆ ಬಚ್ಚಿಟ್ಕೊಳ್ತಾರೆ, ಯಾವ ತರ ವೇಷಭೂಷಣಗಳನ್ನ ಹಾಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಟೆರರಿಸ್ಟ್ಗಳು ಮಸ್ಜಿದ್ ನಲ್ಲಿ ಉಳ್ಕೊಂತಾರೆ, ಮಸ್ಜಿದ್ ಒಳಗಡೆ ಹೋಗಿ ಸರ್ಚ್ ಮಾಡುವಂತ ನಮ್ಗೆ ಅಧಿಕಾರ ಇರೋದಿಲ್ಲ. ಅದ್ ಬಿಟ್ರೆ ಕೆಲವೊಂದು ಇನ್ಫ್ಲೂಯೆನ್ಸ್ ಇಂದ, ಕೆಲವು ಲೋಕಲ್ ಪಬ್ಲಿಕ್ ಇಂದ ಅವರ ಮನೆ ಒಳಗಡೆ ಬಚ್ಚಿಟ್ಕೊಳ್ತಾರೆ. ನೆಕ್ಸ್ಟ್ ಕೆಲವೊಂದು ಒಳಗಡೆ ಬೆಟ್ಟ ಗುಡ್ಡ ಪ್ರದೇಶ ಇರುವ ಕಾರಣ ಹಲ್ಲ ಹೈಡೌಟ್ ಮಾಡ್ಕೊಂಡು ಯಾವ್ದು ಜಂಗಲ್ ನಲ್ಲೋ, ಯಾವ್ದು ಬೆಟ್ಟ ಗುಡ್ಡ ಪ್ರದೇಶದಲ್ಲೋ, ಯಾವ್ದು ಕಲ್ಗಡೆನೋ ಒಂದು ಗುಹೆ ತರ ಮಾಡ್ಕೊಂಡು ಅಲ್ಲೂ ಕೂಡ ಅವರು ಜೀವಂತವಾಗಿದ್ದು, ಈ ಪಾರ್ಟ್ 2 ನಲ್ಲಿ ತಿಳಿಸಂತ ಮಾಹಿತಿ ಇಷ್ಟು ಮಾತ್ರ. ನೆಕ್ಸ್ಟ್ ಪಾರ್ಟ್ 3 ನಲ್ಲಿ ಅವರು ಆಪರೇಟ್ ಯಾವ ತರ ಮಾಡ್ತಾರೆ, ಯಾವ ತರ ಕಮ್ಯುನಿಕೇಶನ್ ಮಾಡ್ತಾರೆ, ಅವರು ಸೇನೆ ಬಗ್ಗೆ, ಸೈನಿಕ ಕ್ಯಾಂಪ್ ಬಗ್ಗೆ ಯಾವ ತರ ಅಟ್ಯಾಕ್ ಮಾಡ್ತಾರೆ, ಅಟ್ಯಾಕ್ ಮಾಡಿ ಪ್ಲಾನ್ ಯಾವ ತರ ಇರ್ತದೆ, ಯಾವ ತರ ಇನ್ಸ್ಟ್ರೂಮೆಂಟ್ ಏನಿರ್ತದೆ, ಇಕ್ವಿಪ್ಮೆಂಟ್ ಏನಿರ್ತದೆ, ವೆಪನ್ಸ್ ಏನಿರ್ತದೆ, ಎಷ್ಟು ಜನ ಯಾವ ತರ ಮೂವ್ಮೆಂಟ್ ಮಾಡ್ತಾರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೆಕ್ಸ್ಟ್ ನಾನು ಪಾರ್ಟ್ 3 ನಲ್ಲಿ ಕೊಡ್ತೀನಿ. ವೀಕ್ಷಕರೇ, ನೆಕ್ಸ್ಟ್ ಪಾರ್ಟ್ 3 ನೋಡ್ಲಿಕ್ಕೆ ನೀವೆಲ್ಲರೂ ಸಿದ್ಧರಾಗಿ. ಥ್ಯಾಂಕ್ ಯು, ನಮಸ್ತೆ. ಶಾಂತಿ, ಕ್ರಾಂತಿ, ಸ್ನೇಹ ಮಂತ್ರ, ಇದುವೇ ನಮ್ಮ ದೃಢ ಸಂಕೇತ. ಬೆಂಕಿ ಗೂಡ ಕೆಣಕ ಬ್ಯಾಡ, ಜ್ವಾಲ ಮುಗಿಯೇ ನಾವು ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. बोलो भारत माता की, बोलो भारत माता की, बोलो भारत माता की. ಕನ್ನಡ ಮಾತೆಗೆ, ಕನ್ನಡ ಮಾತೆಗೆ, ಕನ್ನಡ ಮಾತೆಗೆ. ಜಯವೆನ್ನಿ ಜಯವೆನ್ನಿ, ಮತ್ತೆ ಮತ್ತೆ ಜಯವೆನ್ನಿ, ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ ಜಯವೆನ್ನಿ, ಮತ್ತೆ ಮತ್ತೆ ಜಯವೆನ್ನಿ, ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ. ಗಂಧ ಜೀವಾದಾತು ಸತ್ಯ ಧರ್ಮದ ರೆಕ್ಕೆಯೋ, ಸೈನ್ಯದ ಕಿಡಿಯು ಸಿಡಿಲಿನಂತೆ ಹತ್ತಿ ಪಡೆಯೋ ಬೇಟೆಯೋ, ಯುದ್ಧಕ್ಕಾಗಿ ಸಿದ್ಧರಾಗಿ ಸಿಡಿಲ ಮರಿಗಳೇ, ಹೆಜ್ಜೆ ಎರಡು ದಾರಿ ಹಲವು ವಿಶ್ವ ಗುಡಿಗಳೇ. ನಮ್ಮದಿ ಬಾವುಟ ನೀಲಿ ನವದಿ ಹಾರುತ, ನಮ್ಮದಿ ಭೂಪಟ ತಾರೆಯಂತೆ ಮಿನುಗುತ್ತ, ನಮ್ಮದಿ ಬಾವುಟ ತಾಯಿ ಪ್ರೀತಿ ತೋರುತ್ತ, ನಮ್ಮದಿ ಭೂಪಟ ಧರ್ಮವನ್ನು ಸಾರುತ್ತ. ಜಯವೆನ್ನಿ ಜಯವೆನ್ನಿ, ಮತ್ತೆ ಮತ್ತೆ ಜಯವೆನ್ನಿ, ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ
ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ